ಹಾಯ್ ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ ಎಲ್ಲರೂ? ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅಂತ ಅನ್ಕೊಳ್ತೀನಿ. ನಾನು ಕೂಡ ಅಷ್ಟೇ ತುಂಬಾನೇ ಚೆನ್ನಾಗಿದ್ದೀನಿ. ಗಾಯ್ಸ್, ನಾಳೆ ಬಂದು ಹೊಸ ವರ್ಷ ಅಲ್ವಾ? ಸೊ ಏನಪ್ಪ ಅಂತಂದ್ರೆ, ಯಾವುದೇ ಸಂದರ್ಭ ಆದ್ರೂ ಕೂಡ ಅಷ್ಟೇನೆ ನಮಗೆ ಒಳ್ಳೇದಾಗ್ತಾ ಇಲ್ಲ. ನಾವು ಯಾವುದೇ ಒಂದು ಒಳ್ಳೆ ಕೆಲಸ ಮಾಡ್ತಿದ್ರು ಕೂಡ ನಮಗೆ ಅಂದ್ರೆ ಯಾವುದೇ ಒಂದು ಒಳ್ಳೆ ಕೆಲಸಕ್ಕೆ ಕೈ ಹಾಕಿದ್ರು ಕೂಡ ನಮಗೆ ಒಳ್ಳೇದಾಗ್ತಾ ಇಲ್ಲ. ತುಂಬ ಜೀವನದಲ್ಲಿ ನಾವು ಕಷ್ಟನ ಅನುಭವಿಸ್ಬಿಟ್ಟಿದ್ದೀವಿ. ಅದು ಈ 2024 ನಮಗೆ ತುಂಬಾನೇ ಒಂದು ಹಣಕಾಸಿನ ಸಮಸ್ಯೆ ಆಗಿರ್ಬೋದು, ಆರೋಗ್ಯದ ಸಮಸ್ಯೆ ಆಗಿರಬಹುದು, ಕೆಟ್ಟ ಜನಗಳದ್ದು ದೃಷ್ಟಿ ಆಗಿರಬಹುದು. ಇದ್ರದ್ದೆಲ್ಲ ನನಗೆ ಈ ಥರ ಪ್ರಾಬ್ಲಮ್ ಆಗ್ತಿದೆ, ನನಗೆ ಆಗಿದೆ. 2024 ತುಂಬಾನೇ ನಾನು ಸಫರ್ ಪಟ್ಟಿದ್ದೀನಿ ಅಂತ ಅನ್ನೋರು ನಾಳೆಯಿಂದ, ಅಂದ್ರೆ ನಾಳೆ ಹೊಸ ವರ್ಷಕ್ಕೆ, ಹೊಸ ದಿನಕ್ಕೆ, ನಾವು ವರ್ಷದ ಮೊದಲನೇ ದಿನಕ್ಕೆ ನಾವು ಕಾಲಿಡ್ತಾ ಇದ್ದೀವಿ ಅಲ್ವಾ? ಸೊ ಹಾಗಾಗಿ ನಾನು ಹೇಳುವಂತ ಒಂದು ಚಿಕ್ಕ ರೆಮಿಡಿನ ನೀವು ಮನೆಯ ಮುಖ್ಯ ದ್ವಾರಕ್ಕೆ, ಅಂದ್ರೆ ಮನೆಯ ಮುಖ್ಯ ದ್ವಾರದಲ್ಲಿ ನೀವು ಮಾಡಿದ್ರೆ ನಿಜವಾಗ್ಲೂ ಈ 2025 ನಿಮಗೆ ತುಂಬಾನೇ ಒಳ್ಳೇದಾಗತ್ತೆ. ಹಣದ ಸುರಿಮಳೆನೇ ಸುರಿಯುತ್ತೆ ಅಂತಾನೆ ಹೇಳ್ಬೋದು. ನೀವು ಮುಟ್ಟಿದೆಲ್ಲ ಬಂಗಾರ ಕೂಡ ಆಗತ್ತೆ ಗೈಸ್, ಆಯ್ತಾ? ಇಡೀ ವರ್ಷ ನಿಮ್ಮ ಮನೆಯಲ್ಲಿ ಹಣ ತುಂಬಿ ತುಳುಕುತ್ತೆ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಈ ಚಿಕ್ಕ ಚಿಕ್ಕ ಪರಿಹಾರಗಳು, ಈ ತರ ಚಿಕ್ಕ ಚಿಕ್ಕ ಸರಳ ಪರಿಹಾರಗಳನ್ನ ನೀವು ಮಾಡ್ಕೋತಾ ಬಂದ್ರೆ ಗಾಯ್ಸ್, ನಿಜವಾಗ್ಲೂ ಮನೆಯಲ್ಲಿ ಒಂದು ಏಳಿಗೆನ ನೋಡ್ಬೋದು, ನಾವು ಒಂದು ಯಶಸ್ಸನ್ನ ಕಾಣ್ಬೋದು. ಸರಿನಾ? ಏನಂದ್ರೆ ಯಾರದೇ ದೃಷ್ಟಿ ಬಿದ್ರೂ ಕೂಡ ಈ ಜನಗಳದ್ದು ಕೆಟ್ಟ ದೃಷ್ಟಿ ಇರುತ್ತೆ ನೋಡಿ. ಈ ಜನಗಳದ್ದು ಕೆಟ್ಟ ದೃಷ್ಟಿ ಅಂತೂ ನಮ್ಮ ಮನೆ ಮೇಲೆ ಬಿದ್ಬಿಟ್ರಂತೂ ನಿಜವಾಗ್ಲೂ ಮನೆ ಅನ್ನೋದು ಸರ್ವನಾಶ ಆಗ್ಬಿಡುತ್ತೆ, ಆಯ್ತಾ? ಸೊ ಹಾಗಾಗಿ ನಮ್ಗೆ ಒಂದು ಒಳ್ಳೇದಾಗ್ಬೇಕು, ಒಂದು ಅದೃಷ್ಟ ಅನ್ನೋದು ನಮ್ಗೆ ಒಲಿದು ಬರ್ಬೇಕು. ಈ ವರ್ಷ ಪೂರ್ತಿ ನಮ್ಗೆ ನಾವು ಮುಟ್ಟಿದೆಲ್ಲ ಬಂಗಾರ ಆಗ್ಬೇಕು, ಆಯ್ತಾ? ಹಾಗೇನೆ ಕಷ್ಟ ನಮ್ಗೆ ಬರ್ಲೇಬಾರ್ದು. ಈ ವರ್ಷ ಪೂರ್ತಿ ನಾವು ಆರಾಮಾಗಿ ನಾವು ದುಡಿದ ಹಣ ನಮ್ಮ ಕೈಯಲ್ಲಿ ನಿಲ್ಬೇಕು. ಹಾಗೇನೆ ಎಲ್ಲಾದ್ರಲ್ಲೂ ಕೂಡ ನಮ್ಗೆ ಒಳ್ಳೇದಾಗ್ಬೇಕು ಅಂತಂದ್ರೆ ಈ ಚಿಕ್ಕ ಪರಿಹಾರನ ನೀವು ಮನೆಯಲ್ಲಿ ಮಾಡ್ಕೊಳ್ಬೇಕಾಗತ್ತೆ, ಆಯ್ತಾ? ಅದ್ ಯಾವ ಪರಿಹಾರ ಅಂತ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ನಿಮ್ಗೆ ಗೊತ್ತಲ್ಲ, ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ದಿರೋರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ. ಈ ವಿಡಿಯೋ ನಿಮ್ಗೆ ಯೂಸ್ಫುಲ್ ಅಂತ ಅನ್ಸಿದ್ರೆ ದಯವಿಟ್ಟು ಒಂದು ಲೈಕ್ ಕೊಡೋದನ್ನ ಮರಿಬೇಡಿ. ಹಾಗೇನೆ ಆದಷ್ಟು ಎಲ್ಲರಿಗೂ ಶೇರ್ ಮಾಡಿ. ತುಂಬಾ ಜನ ಪ್ರಾಬ್ಲಮ್ಸ್ ನ ಫೇಸ್ ಮಾಡಿರ್ತೀರಾ ಈ ವರ್ಷದಲ್ಲಿ, ಅಂದ್ರೆ 2024 ತುಂಬಾ ಜನ ಪ್ರಾಬ್ಲಮ್ಸ್ ನ ಫೇಸ್ ಮಾಡಿರ್ತೀರಾ. ಈ 2025 ನಿಮ್ಗೆ 2025 ಎಲ್ಲ ಕೂಡ ನಿಮ್ಗೆ ಒಳ್ಳೇದಾಗ್ಲಿ. ಇಷ್ಟು ದಿನ ನೀವು ಕಷ್ಟಪಟ್ಟಿರೋದು ಎಲ್ಲ ಕೂಡ ಕಳೆದು ಒಂದು ಸುಖಕರ ಜೀವನನ ನೀವು ಬಾಳ್ಲಿ ಅಂತ ನಾನು ಕೂಡ ಕೇಳ್ಕೊಳ್ತಾ, ಅದು ಯಾವ ರೆಮಿಡಿ ಅಂತ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ, ಓಕೆನಾ? ಗೈಸ್, ಏನಿಲ್ಲ, ನಾನಿವಾಗ ಒಂದು ಕೆಲವು ಪದಾರ್ಥಗಳನ್ನ ತೋರಿಸ್ತೀನಿ, ಆಯ್ತಾ? ಆ ಪದಾರ್ಥಗಳನ್ನ ನಾನು ಯಾವ ರೀತಿ ಮಾಡೋದು ಅಂತಾನು ನಾನು ನಿಮ್ಗೆ ಹೇಳ್ತೀನಿ. ಆ ಪದಾರ್ಥಗಳನ್ನ ಯೂಸ್ ಮಾಡ್ಕೊಂಡು ನೀವು ನಿಮ್ಮ ಮನೆಯ ಮುಖ್ಯ ದ್ವಾರಕ್ಕೆ, ಸರಿನಾ, ಅದನ್ನ ನೀವು ಕಟ್ಟಿಬಿಟ್ರೆ, ಒಂದು ಗಂಟನ್ನ ನಾನು ನಿಮ್ಗೆ ಮಾಡಿ ತೋರಿಸ್ತೀನಿ. ಆ ಗಂಟನ್ನ ನೀವು ಮನೆಯ ಮುಖ್ಯ ದ್ವಾರಕ್ಕೆ ನೀವು ಕಟ್ಟಿಬಿಟ್ರೆ ನಿಜವಾಗ್ಲೂ ಅಂದ್ರೆ ಯಾರೇ ಒಂದು ಹೊರಗಡೆಯಿಂದ ಬರ್ತಾರೆ ಅಲ್ವಾ, ಮನೆ ಒಳಗಡೆ ಎಂಟ್ರಿ ಕೊಡ್ತಾರಲ್ಲ, ಅವಾಗ ಅವರು ಆ ಗಂಟೆ ಮೇಲೆ ಆ ದೃಷ್ಟಿ ಬೀಳುತ್ತೆ, ಸರಿನಾ? ಅವ್ರು ಕಣ್ಣು ಅಂತ ಅಂದ್ರೆ ಫಸ್ಟ್ ಮನೆಯ ಮುಖ್ಯ ದ್ವಾರದ ಮುಂದೆ ಬಂದ ತಕ್ಷಣನೇ ಆ ಗಂಟು ಮೇಲೆ ಅವ್ರ ದೃಷ್ಟಿ ಹೋಗಿ ನಿಮ್ಮ ಮನೆ ಮೇಲೆ, ಅಂದ್ರೆ ನಿಮ್ಮ ಮನೆ ಒಳಗಡೆ ನಿಮ್ಮ ಮೇಲೆ ಯಾವುದೇ ರೀತಿ ದೃಷ್ಟಿ ಅಂತೂ ಆಗೋದಿಲ್ಲ, ಓಕೆನಾ? ಬನ್ನಿ, ಅದ್ ಯಾವ್ದು ಗಂಟು ಯಾವ ರೀತಿ ಮಾಡೋದು ಅಂತ ನಾನು ನಿಮ್ಗೆ ತೋರ್ಸ್ಕೊಡ್ತೀನಿ. ಹಾಗೇನೆ ಗಾಯ್ಸ್, ನಾಳೆ ಹೊಸ ವರ್ಷ ಬಂದು ಬುಧವಾರ ಬಂದಿದೆ ಅಲ್ವಾ? ಇನ್ನು ಬುಧವಾರದ ಅಧಿಪತಿ ಯಾರು ಹೇಳಿ? ಬುಧ ಆಗಿರ್ತಾರೆ. ಸೊ ಹಾಗಾಗಿ ನೀವು ನಾಳೆ ಬುಧವಾರ ಹೊಸ ವರ್ಷ ಬಂದಿರೋದ್ರಿಂದ ಹಸಿರು ಬಣ್ಣದ ಬಟ್ಟೆನ ನೀವು ಧರಿಸ್ಕೊಂಡು ಪೂಜೆ ಮಾಡೋದ್ರಿಂದ ತುಂಬಾನೇ ನೀವು ಲಾಭಗಳನ್ನ ನೋಡ್ಬಹುದು, ಓಕೆನಾ? ಅಂದ್ರೆ ನಿಮ್ಗೆ ವರ್ಷ ಪೂರ್ತಿ ಹಣ ನಿಮ್ಗೆ ಅಭಿವೃದ್ಧಿ ಆಗುತ್ತೆ ಅಂತ ಅಂದ್ರೆ ಹಸಿರು ಬಣ್ಣದ ಬಟ್ಟೆನೆ ನೀವು ಹಾಕೊಂಡು ಪೂಜೆ ಮಾಡ್ಬೇಕು. ಆದಷ್ಟು ಹಸಿರು ಬಣ್ಣದ ಬಟ್ಟೆನೆ ಹಾಕೊಂಡು ಪೂಜೆ ಮಾಡೋದ್ರಿಂದ ವರ್ಷ ಪೂರ್ತಿ ನಿಮ್ಗೆ ಹಣದ ಸುರಿಮಳೆನೇ ಸುರಿಯುತ್ತೆ ಅಂತಾನೆ ಹೇಳ್ಬೋದು. ಕಷ್ಟಗಳು ಕೂಡ ಬರೋದಿಲ್ಲ. ಮನೆಯಲ್ಲಿ ಸಾಕಷ್ಟು ಸಮಸ್ಯೆಗಳನ್ನ ನೀವು ಎದುರಿಸ್ತಾ ಇದ್ರೆ ಅದು ಕೂಡ ನಿವಾರಣೆ ಆಗುತ್ತೆ. ಗೈಸ್, ನಾನು ಅಂದ್ರೆ ಈ ಪರಿಹಾರನ ಮಾಡ್ಕೊಳ್ಳಿಕ್ಕೆ, ಅಂದ್ರೆ ನಿಮ್ಮ ಮನೆಯ ಮುಖ್ಯ ದ್ವಾರದಲ್ಲಿ ಈ ಗಂಟನ್ನ ಕಟ್ಲಿಕ್ಕೆ ನೀವು ಯಾವ್ಯಾವ ಪದಾರ್ಥನ ಯೂಸ್ ಮಾಡ್ಬೇಕು ಅಂತ ತೋರಿಸ್ಕೊಡ್ತೀನಿ. ಹಾಗೇನೆ ಹೇಗೆ ಮಾಡೋದು ಅನ್ನೋದನ್ನು ಕೂಡ ನಾನ್ ನಿಮ್ಗೆ ತೋರಿಸ್ಕೊಡ್ತೀನಿ, ಓಕೆನಾ? ನೋಡಿ, ನಾನಿಲ್ಲಿ ಒಂದು ಕೆಂಪು ಬಟ್ಟೆನ ತಗೊಂಡಿದ್ದೀನಿ, ಆಯ್ತಾ? ಇದು ಬ್ಲೌಸ್ ಪೀಸ್ ಆದ್ರೂ ತಗೋಬಹುದು ನೀವು, ಇಲ್ಲ ಲೈನಿಂಗ್ ಬಟ್ಟೆ ಬರುತ್ತಲ್ಲ ಅದನ್ನಾದ್ರೂ ನೀವು ಆರಾಮಾಗಿ ತಗೊಳ್ಬಹುದು.
ಅಂದ್ರೆ ಕೆಂಪು ಬಟ್ಟೆ ನೀವು ಯಾವ್ದು ಬೇಕಾದ್ರೂ ತಗೊಳ್ಬಹುದು. ಇದೇನು ಒಂದು 20 ರೂಪಾಯಿಗೆ ಸಿಗುತ್ತೆ ಸರಿನಾ, ತುಂಬಾ ದುಡ್ಡು ಖರ್ಚು ಮಾಡಿ ಮಾಡುವಂತದ್ದು ಏನು ಅಲ್ಲ ಸರಿನಾ. ಏನಕ್ಕೆ ಈ ಕೆಂಪು ಬಟ್ಟೆನೆ ತಗೋಬೇಕು ಅಂತ ನೀವು ಕೇಳ್ಬೋದು ಆಯ್ತಾ. ಈಗ ಮನೆ ಒಳಗಡೆ ಯಾರಾದ್ರೂ ಹೊರ್ಗ್ನವ್ರು ಬರ್ತಾರೆ ಅಲ್ವಾ, ಹೊರಗ್ನವ್ರು ಬಂದಾಗ ಏನಾಗುತ್ತೆ ಅಂತ ಅಂದ್ರೆ ಈ ಕೆಂಪು ಬಟ್ಟೆನ ಅಂದ್ರೆ ಅವ್ರ ಕಣ್ಣು ಬಂದು ಕೆಂಪು ಬಟ್ಟೆ ಮೇಲೆ ಹೋಗುತ್ತೆ ಸರಿನಾ. ಅವ್ರ ದೃಷ್ಟಿ ಎಲ್ಲ ಕೆಂಪು ಬಟ್ಟೆ ಮೇಲೆ ಅಂದ್ರೆ ಈ ಗಂಟು ಈಗ ಮಾಡಿ ತೋರಿಸ್ತೀನಲ್ಲ ಈ ಗಂಟು ಮೇಲೆ ಹೋದ್ರೆ ನಮ್ಗೆ ಯಾವುದೇ ರೀತಿ ದೃಷ್ಟಿ ಅಂತೂ ಆಗೋದಿಲ್ಲ ಸರಿನಾ. ಈ ತರ ಒಂದು ಚಿಕ್ಕದೊಂದು ಬಟ್ಟೆನ ತಗೊಳ್ಳಿ. ಇದನ್ನ ನೀವು ನಾಳೆನೆ ಮಾಡ್ಬೇಕು ಸರಿನಾ. ನಾಳೆ ಮಾರ್ನಿಂಗ್ ಎದ್ದೇಳ್ತೀರಾ ಅಲ್ವಾ, ಎದ್ದು ಮನೆ ಕಸ ಎಲ್ಲ ಕೂಡಿಸಿ ಒರೆಸಿ, ನಾಳೆ ಹೊಸ ವರ್ಷ ಬೇರೆ ಫುಲ್ಲು ಅಂದ್ರೆ ನಮ್ಮ ಹಿಂದೂ ಸಂಪ್ರದಾಯದಲ್ಲಿ ಬಂದು ನಮ್ಗೆ ಯುಗಾದಿ ಹೊಸ ವರ್ಷ. ಬಟ್ ಇಯರ್ ವೈಸ್ ಹೋದ್ರೆ ನಮ್ಗೆ 2025 ಫಸ್ಟ್ ಡೇ ಅಂದ್ರೆ ವರ್ಷದ ಮೊದಲ ಆರಂಭ ಆಗೋದು ನಮ್ಗೆ January 1 ಅಲ್ವಾ. ಸೊ ಹಾಗಾಗಿ ಈ ಗಂಟನ ಯಾರು ಕೂಡ ಮಿಸ್ ಮಾಡಕ್ ಹೋಗ್ಬೇಡಿ. ನಾಳೆನೆ ಈ ಪರಿಹಾರನ ಮಾಡ್ಕೊಳ್ಬೇಕಾಗುತ್ತೆ ಸರಿನಾ. ನಾಳೆ ಸಂಜೆ ಒಳಗಡೆ ಮಾಡ್ಕೊಂಡ್ರು ತೊಂದರೆ ಇಲ್ಲ, ಬೆಳಿಗ್ಗೆ ಮಾಡ್ತೀನಿ ಅನ್ನೋರು ಕೂಡ ಮಾಡಿ, ಬೆಳಿಗ್ಗೆನೆ ಮಾಡಿದ್ರೆ ತುಂಬಾ ಒಳ್ಳೇದು. ಬಟ್ ಇಲ್ಲಪ್ಪ ನಮ್ಗೆ ಬೆಳಿಗ್ಗೆ ಆಗ್ತಾ ಇಲ್ಲ ಅನ್ನೋರು ಸಂಜೆ ಸೂರ್ಯ ಮುಳುಗೋವಷ್ಟರಲ್ಲಿ ಈ ಪ್ರಯೋಗನ ಅಂದ್ರೆ ಈ ತಂತ್ರನ ನೀವು ಮಾಡ್ಕೊಳ್ಬೇಕಾಗುತ್ತೆ ಸರಿನಾ. ಒಂದು 6 ಗಂಟೆ ಒಳಗಡೆ ಇದನ್ನ ಮಾಡ್ಕೊಳ್ಳಿ. ಮನೆಯಲ್ಲೆಲ್ಲ ಪೂಜೆ ಮಾಡಿ ಫಸ್ಟ್ ಸರಿನಾ. ಪೂಜೆ ಮಾಡಿ ದೇವ್ರಿಗೆಲ್ಲ ನಮಸ್ಕಾರ ಮಾಡಿ ಹಾಗೇನೆ ನೆಕ್ಸ್ಟ್ ಈ ತರ ಒಂದು ಕೆಂಪು ಬಟ್ಟೆನ ತಗೊಳ್ಳಿ. ಈ ಕೆಂಪು ಬಟ್ಟೆಗೆ ನೀವು ನೆಕ್ಸ್ಟ್ ಏನ್ ಮಾಡ್ಬೇಕಾಗತ್ತೆ ಅಂತ ಅಂದ್ರೆ ನೋಡಿ, ಕಲ್ಲುಪ್ಪುನ ತಗೊಂಡಿದ್ದೀನಿ ನಾನು ಸರಿನಾ. ಈ ಕಲ್ಲುಪ್ಪು ಬಂದು ಗಾಯ್ಸ್ ನಿಜವಾಗ್ಲೂ ಈ ಕಲ್ಲುಪ್ಪಲ್ಲಿ ಮಾಡುವಂತ ಪ್ರಯೋಗಗಳು ಯಾವ್ದು ಕೂಡ ಫೇಲ್ಯೂರ್ ಆಗಿಲ್ಲ ಇಲ್ಲಿವರೆಗೂ ಆಯ್ತಾ. ಯಾವುದೇ ಒಂದು ದೃಷ್ಟಿ ತೆಗಿಲಿಕ್ಕೂ ಕೂಡ ಈ ತರ ಕಲ್ಲುಪ್ಪುನ ನಾವು ಯೂಸ್ ಮಾಡೇ ಮಾಡ್ತೀವಿ. ದೊಡ್ಡವ್ರಿಗೆ ದೃಷ್ಟಿ ತೆಗಿಬೇಕಾದ್ರೂ ಅಷ್ಟೇನೆ, ಮಕ್ಳಿಗೆ ದೃಷ್ಟಿ ತೆಗಿಬೇಕಾದ್ರೂ ಅಷ್ಟೇನೆ ಈ ಈ ಕಲ್ಲುಪ್ಪುನ ನಾವು ಯೂಸ್ ಮಾಡ್ತೀವಿ. ಇದನ್ನ 2 ಮುಷ್ಟಿ ಆಗುವಷ್ಟು ನೀವು ತಗೊಳ್ಬೇಕಾಗುತ್ತೆ. ಒಂದ್ಸಲ ಹಿಂಗೆ ಎತ್ಕೊಳ್ಳಿ ಸರಿನಾ. ಓಕೆನಾ, ಈ ತರ ಎತ್ಕೊಂಡು 2 ಸಲ ಅದೇ ರೀತಿ ತಗೊಂಡು ಈ ಕೆಂಪು ಬಟ್ಟೆ ಒಳಗಡೆಗೆ ಈ ತರ ಒಂದು ಕಲ್ಲುಪ್ಪುನ ನೀವು ಸೇರಿಸ್ಕೊಳ್ಬೇಕು ಸರಿನಾ. ಈ ತರ ಒಂದು ಗಂಟೆನ ಮಾಡ್ಕೊಳಕ್ಕೆ ಈ ತರ ಕಲ್ಲುಪ್ಪುನ ನೀವು ಸೇರಿಸ್ಕೊಳ್ಬೇಕಾಗತ್ತೆ. ಅದಾದ್ಮೇಲಿಂದ ನೀವೇನ್ ಮಾಡ್ಬೇಕು ಅಂತ ಅಂದ್ರೆ ನೆಕ್ಸ್ಟ್ ನೀವು ಇದಕ್ಕೆ 3 ಏಲಕ್ಕಿನ ನೀವು ಸೇರಿಸ್ಕೊಳ್ಬೇಕಾಗತ್ತೆ. ಈ ಏಲಕ್ಕಿ ನೋಡ್ಕೊಳ್ಳಿ, ಒಡೆದೋಗಿರ್ಬಾರ್ದು. ಈ ಏಲಕ್ಕಿ ಫುಲ್ಲು ನೋಡಿ ಚೆನ್ನಾಗಿರ್ಬೇಕು ಏಲಕ್ಕಿ. ಆ ತರದ್ದು 3 ಏಲಕ್ಕಿನ ನೀವು ತಗೊಂಡು ಇದ್ರೊಳಗಡೆಗೆ ಸೇರಿಸ್ಕೊಳ್ಬೇಕಾಗತ್ತೆ. ಇದ್ರ ಜೊತೆಗೆ ಗಾಯ್ಸ್ ನೀವು ನೆಕ್ಸ್ಟ್ ಬಂದು ಲವಂಗನ ತಗೊಳ್ಬೇಕು ಸರಿನಾ. ಲವಂಗ ನೋಡಿ ಮೊಗ್ಗು ಮುಂದೆ ಮೊಗ್ಗಿರ್ಬೇಕು, ಮೊಗ್ಗಿ ಇಲ್ದನೆಲ್ಲ ತಗೊಳಕ್ ಹೋಗ್ಬಿಡಿ, ಕ್ಲೀನಾಗಿ ನೋಡ್ಕೊಳ್ಳಿ, ಮೊಗ್ಗಂತೂ ಇರ್ಲೇಬೇಕು. ಈ ತರ ಲವಂಗನ 3 ಲವಂಗನ ತಗೊಂಡು ನೀವು ಇದಕ್ಕೆ ಸೇರಿಸ್ಕೊಳ್ಬೇಕು ಸರಿನಾ. ಇಷ್ಟು ಆದ್ಮೇಲೆ ಗಾಯ್ಸ್ ನೀವು ಇದಕ್ಕೆ ಸ್ವಲ್ಪ ಅರಿಶಿನ ಮತ್ತೆ ಕುಂಕುಮನು ಕೂಡ ನೀವು ಇದಕ್ಕೆ ಸೇರಿಸ್ಕೊಳ್ಬೇಕಾಗುತ್ತೆ. ಈ ರೀತಿ ನಾವು ಪ್ರಯೋಗನ ಮಾಡೋದ್ರಿಂದ ಗಾಯ್ಸ್ ನಮ್ಗೆ ಯಾವ್ದೇ ಒಂದು ಶನಿ ದೋಷ ಆಗಿರಬಹುದು, ಹಾಗೇನೆ ಇಲ್ಲಾಂದ್ರೆ ಕೆಟ್ಟ ದೃಷ್ಟಿ ಆಗಿರಬಹುದು, ಇಲ್ಲ ಮನೆಯಲ್ಲಿ ಇರುವಂತ ಒಂದು ನೆಗೆಟಿವಿಟಿ ಆಗಿರಬಹುದು, ಇದೆಲ್ಲಾನು ಅಂದ್ರೆ ಈ ಪ್ರಯೋಗನ ಈ ತಂತ್ರನ ನೀವು ಮಾಡ್ಕೊಳ್ಳೋದ್ರಿಂದ ಮನೆಯಲ್ಲಿರುವಂತ ಒಂದು ನೆಗೆಟಿವಿಟಿ ಅನ್ನೋದು ಹೊರಗಡೆ ಹೋಗುತ್ತೆ ಸರಿನಾ. ಒಂದು ಸಕಾರಾತ್ಮಕ ಶಕ್ತಿ ಅನ್ನೋದು ಒಳಗಡೆ ಬರುತ್ತೆ. ಜೊತೆಗೆ ನಿಮ್ ಮನೆಯಿಂದ ಯಾರಾದ್ರೂ ಬರ್ತಾರೆ ಅಲ್ವಾ, ನಿಮ್ ಮನೆಗೆ ಯಾರು ಬರ್ತಾರೆ ಹೊರಗ್ನವ್ರು, ಆ ಹೊರಗ್ನವ್ರು ಬಂದ ತಕ್ಷಣ ನೀವು ಅಂದ್ರೆ ಆ ಹೊರಗ್ನವ್ರದ್ದು ಕಣ್ಣು ಇದ್ರ ಮೇಲೆ ಹೋಗುತ್ತೆ ಸರಿನಾ. ಇದನ್ನ ನೀವೇನ್ ಮಾಡ್ಬೇಕು, ನೆಕ್ಸ್ಟ್ ಇದಕ್ಕೆ ಸ್ವಲ್ಪ ಅರಿಶಿನ ಮತ್ತೆ ಕುಂಕುಮ ಹಾಕ್ಬೇಕು. ಹಾಕ್ಬಿಟ್ಟು ಇದನ್ನ ಈ ರೀತಿ ಒಂದು ಗಂಟು ತರ ನೀವು ಮಾಡ್ಕೊಳ್ಬೇಕು ಸರಿನಾ. ಈ ರೀತಿ ಒಂದು ಗಂಟನ್ನ ಮಾಡ್ಕೊಂಡು ಗಾಯ್ಸ್ ಇದಕ್ಕೆ ಕೆಂಪು ಕಲರ್ದೇನೆ ಒಂದು ದಾರ ಬರುತ್ತಲ್ಲ, ಆ ಕೆಂಪು ದಾರನೇ ಸುತ್ತಬೇಕು ಸರಿನಾ. ಯಾವುದೇ ಕಾರಣಕ್ಕೂ ನೀವು ಬಿಳಿ ದಾರ ಆ ತರ ಎಲ್ಲ ಯೂಸ್ ಮಾಡಕ್ ಹೋಗ್ಬೇಡಿ. ಈ ಕೆಂಪು ದಾರನ ನೀವು ಇದಕ್ಕೆ ಸುತ್ತು ಬಿಟ್ಟು ಇದನ್ನ ಅಂದ್ರೆ ಸಂಕಲ್ಪ ಮಾಡ್ಕೋಬೇಕು ನೀವು ದೇವ್ರ ಮುಂದೆ. ಇದನ್ನ ಇಟ್ಟುಬಿಟ್ಟು ಇದಕ್ಕೆ ಒಂದು ಹೂವನ್ನ ಮುಡಿಸ್ಬಿಟ್ಟು ಹಾಗೇನೆ ಮೇಲ್ಗಡೆನೂ ಅಷ್ಟೇ ಸ್ವಲ್ಪ ಅರಿಶಿನ ಕುಂಕುಮ ಹಾಕ್ಬಿಟ್ಟು ನೀವೇನ್ ಮಾಡ್ಬೇಕು ಅಂತಂದ್ರೆ ದೇವ್ರ ಫೋಟೋ ಮುಂದೆ ಇದನ್ನ ಇಟ್ಬಿಟ್ಟು ಇದಕ್ಕೂ ಕೂಡ ಗಂಧದ ಕಡಿ ಮತ್ತೆ ಕರ್ಪೂರನ ಬೆಳಗ್ಬಿಟ್ಟು ಇದನ್ನ ಹಾಗೇನೆ ಇಟ್ಬಿಟ್ಟು ಅಂದ್ರೆ ಇನ್ನೊಂದು ಹೇಳ್ತೀನಿ ಗಾಯ್ಸ್, ಈ ಕೆಂಪು ಬಟ್ಟೆನ ಯಾವುದೇ ಕಾರಣಕ್ಕೂ ನೆಲದ ಮೇಲಂತೂ ಇಡ್ಲಿಕ್ಕಂತೂ ಹೋಗ್ಬೇಡಿ ಸರಿನಾ. ಯಾಕಂದ್ರೆ ನೆಲದ ಮೇಲೆ ಇಟ್ರೆ ಒಳ್ಳೇದಂತೂ ಆಗೋದಿಲ್ಲ ಅದು. ಸೊ ಹಾಗಾಗಿ ಈ ತರ ಕೆಂಪು ಬಟ್ಟೆನ ಯಾವುದೇ ಕಾರಣಕ್ಕೂ ನೆಲದ ಮೇಲೆ ಇಟ್ಕೊಬೇಡಿ, ಯಾವ್ದಾರ ಒಂದು ಪ್ಲೇಟ್ ಮೇಲೆ ಇಟ್ಕೊಳ್ಳಿ ಓಕೆನಾ. ಇಲ್ಲ ಅಂದ್ರೆ ಯಾವ್ದಾರ ಒಂದು ಚಾಪೆ ಹಾಸ್ಬಿಟ್ಟು ಅದ್ರ ಮೇಲೆ ಇದನ್ನ ಇಟ್ಕೊಂಡು ಇದನ್ನೆಲ್ಲ ಹಾಕ್ಬಿಟ್ಟು ನೀವು ನೆಕ್ಸ್ಟ್ ಇದನ್ನ ಕಟ್ಟಬೇಕಾಗುತ್ತೆ ಸರಿನಾ. ನೆಕ್ಸ್ಟ್ ದೇವ್ರ ಹತ್ರ ಇದನ್ನ ಇಟ್ಬಿಟ್ಟು ಪ್ರೇಯರ್ ಮಾಡ್ಕೊಳ್ಳಿ. ಏನಂತ ಅಂದ್ರೆ ನಮ್ಮ ಮನೆಯಲ್ಲಿ ಯಾವುದೇ ರೀತಿ ನೆಗೆಟಿವಿಟಿ ಇದ್ರೂ ಕೂಡ ಅದು ಹೊರಟೋಗ್ಲಿ
ಸರಿನಾ. ತಾಯಿ ನಮ್ಮ ಮನೆಗೆ ನೀವು ಬಂದು ನೆಲೆಸವ್ವ. ಯಾವುದೇ ಒಂದು ಶನಿ ದೋಷ ಆಗಿರಬಹುದು, ಹಾಗೆಯೇ ಕೆಟ್ಟ ದೃಷ್ಟಿ ಆಗಿರಬಹುದು, ನರದೋಷ ಆಗಿರ್ಬಹುದು, ನರದೃಷ್ಟಿ ಆಗಿರಬಹುದು, ಯಾವುದೇ ಒಂದು ನಮಗೆ ಸಮಸ್ಯೆ ಇದ್ರೂ ಕೂಡ ಆ ಸಮಸ್ಯೆ ಅನ್ನೋದು ಹೊರಟೋಗ್ಲಿ. ಕೆಟ್ಟ ದೃಷ್ಟಿ ಅಂದ್ರೆ ಜನಗಳದ್ದು, ಹೊರಗಡೆಯಿಂದ ಬರ್ತಾರಲ್ವಾ, ಆ ಜನಗಳದ್ದು ಕೆಟ್ಟ ದೃಷ್ಟಿ ನಮ್ಮ ಮನೆ ಮೇಲಾಗಿರಬಹುದು, ನಮ್ಮ ಮೇಲಾಗಿರಬಹುದು, ನಮ್ಮ ಕುಟುಂಬದ ಮೇಲಾಗಿರಬಹುದು, ಯಾವುದೇ ಕಾರಣಕ್ಕೂ ದೃಷ್ಟಿ ಬೀಳದೆ ಇರಲಿ ಅಂತ ನೀವು ದೇವ್ರ ಫೋಟೋ ಮುಂದೆ ಇದನ್ನ ಇಟ್ಬಿಟ್ಟು ನೀವು ಪೂಜೆ ಮಾಡಿಕೊಂಡು ಇದನ್ನ ನೀವು ತಗೊಂಡೋಗ್ಬಿಟ್ಟು ನಿಮ್ಮ ಮನೆಯ ಮುಖ್ಯ ದ್ವಾರಕ್ಕೆ ಕಟ್ಟಬೇಕಾಗತ್ತೆ. ಸರಿನಾ. ಅದು ಹೊರ್ಗಡೆ ಕಟ್ಟಬೇಕು. ನೀವು ಮನೆ ಮುಖ್ಯ ದ್ವಾರ ಒಳಗಡೆ ಕಟ್ಟಕ್ಕೆ ಹೋಗ್ಬೇಡಿ. ಹೊರ್ಗಡೆ ನೀವು ಈಗ ತೋರಣ ಎಲ್ಲ ಹಾಕ್ತಿರಲ್ಲ, ಆ ತೋರಣದಲ್ಲಿ ಮಧ್ಯ ನೀವು ಇದನ್ನ ಕಟ್ಟಬೇಕಾಗತ್ತೆ. ದಾರನ ಇನ್ನೊಂದು ದಾರ ಎಕ್ಸ್ಟ್ರಾ ದಾರ ತಗೊಳ್ಳಿ, ಕೆಂಪು ದಾರನೇ ತಗೊಂಡು ಇದನ್ನ ಅಲ್ಲಿಗೆ ನೇತಾಕ್ಬಿಡಿ. ಓಕೆನಾ. ನೇತಾಕ್ಬಿಟ್ಟು ಗೈಸ್ ನೀವು ಇನ್ನೊಂದು ಹೇಳ್ತೀನಿ, ಇದನ್ನ ನೇತಾಕಾದ್ಮೇಲೆ ನೀವು ಅವ್ರು ಹಿಂಗಂದ್ರು ಇವ್ರು ಹಂಗಂದ್ರು ಏನೋ ಹಾಕಿದ್ದಾರೆ ಅವರು, ಈ ತರ ಜನಗಳು ಮಾತಾಡ್ತಾರೆ. ಅದ್ರ ಬಗ್ಗೆ ನೀವು ತಲೆ ಕೆಡಿಸ್ಕೊಳಕ್ ಹೋಗ್ಬಿಡಿ. ಮಾತಾಡೋರು ಹೆಂಗಿದ್ರು ಮಾತಾಡ್ತಾರೆ. ನಾವು ನಮ್ಮ ರಕ್ಷಣೆಗೋಸ್ಕರ ಈ ತರ ಚಿಕ್ಕ ಪುಟ್ಟ ತಂತ್ರಗಳನ್ನ ನಾವು ಮನೆಯಲ್ಲಿ ಮಾಡ್ಕೊಳ್ಬೇಕು. ಸರಿನಾ. ಈ ತರ ಚಿಕ್ಕ ಪುಟ್ಟ ತಂತ್ರಗಳನ್ನ ನಾವು ಮನೆಯಲ್ಲಿ ಮಾಡ್ಕೊಳ್ಳೋದ್ರಿಂದ ನಮ್ಗೆ ಯಾವುದೇ ರೀತಿ ಕೆಟ್ಟ ದೃಷ್ಟಿನೂ ಆಗೋದಿಲ್ಲ. ಹಾಗೆ ಶನಿ ದೋಷ ಇದ್ರೂ ಕೂಡ ಕ್ಲಿಯರ್ ಆಗುತ್ತೆ. ನಮ್ಮ ಮನೆಯಲ್ಲಿ ಹಣ ಅಭಿವೃದ್ಧಿ ಆಗುತ್ತೆ, ಧನ ಪ್ರಾಪ್ತಿ ಆಗುತ್ತೆ, ಧನ ಲಾಭ ಆಗುತ್ತೆ. ಸರಿನಾ. ಈ ತರ ಏನೋ ಒಂದು ಒಳ್ಳೇದು ನಮ್ಮ ಮನೆಗೆ ಆಗುತ್ತೆ ಅಂದಾಗ ನಾವ್ ಈ ತರ ಎಲ್ಲ ಮಾಡೋದ್ರಲ್ಲಿ ಏನು ತಪ್ಪಿಲ್ಲ. ಯಾರು ಏನ್ ಬೇಕಾರೋ ಅನ್ಕೊಳ್ಳಿ. ಸರಿನಾ. ನಮ್ಗೆ ಕಷ್ಟ ಅಂದಾಗ ಯಾರು ಬರಲ್ಲ ಗೈಸ್ ಅಲ್ವಾ. ಸೊ ನಾವೇ ತಲೆ ಕೆಡಿಸ್ಕೋಬೇಕು ಬೇರೆಯವ್ರ ಬಗ್ಗೆ. ನಮ್ಗೆ ಈ ತರ ಚಿಕ್ಕ ಪುಟ್ಟ ತಂತ್ರಗಳನ್ನ ನಾವು ಮಾಡ್ತಾ ಒಳ್ಳೇದಾಗ್ತಿದೆ ಅಂದಾಗ ನಾವು ಬೇರೆಯವ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಬಾರ್ದು. ನಮ್ಮ ಮನ್ಸಿಗೆ ಏನನ್ಸುತ್ತೆ, ನಾವು ಒಳ್ಳೇದ್ ಮಾಡ್ತಿದೀವ ಅಷ್ಟೇ ಸಾಕು. ದೇವ್ರನ್ನ ನಂಬೋಣ, ನಾವು ನಮ್ಮನ್ನ ನಂಬೋಣ, ಸಾಕು ಅಷ್ಟೇ. ಓಕೆನಾ. ಇದನ್ನ ತಗೊಂಡೋಗಿ ಮುಂದೆ ಮುಖ್ಯ ದ್ವಾರದಲ್ಲಿ ಮಧ್ಯದಲ್ಲಿ ಅಂದ್ರೆ ತೋರಣ ಹಾಕ್ತೀರಾ ಅಲ್ಲಿ ಕಟ್ಟಿ. ಸರಿನಾ. ಹಾಗೇನೆ ಗೈಸ್ ಏನಾಗುತ್ತೆ ಅಂತಂದ್ರೆ, ಈಗ ಹೊರಗಡೆಯಿಂದ ಜನ ಬಂದಾಗ ಅವರು ಅಂದ್ರೆ ಮುಖ್ಯ ದ್ವಾರದಲ್ಲಿ ಇದನ್ನ ಕಟ್ಟಿರ್ತೀರಾ ಅಲ್ವಾ, ಅವ್ರ ದೃಷ್ಟಿ ಇದ್ರ ಮೇಲೆ ಬೀಳುತ್ತೆ. ಸರಿನಾ. ಇದ್ರ ಮೇಲೆ ಬಿದ್ದಾಗ ಅವರು ಒಳಗಡೆ ಬಂದ ಮೇಲೆ ನಿಮ್ಮ ಮನೆ ಮೇಲಾಗಿರ್ಬಹುದು, ನಿಮ್ಮ ಮೇಲಾಗಿರ್ಬಹುದು, ನಿಮ್ಮ ಕುಟುಂಬದವ್ರ ಮೇಲಾಗಿರ್ಬಹುದು ಯಾವುದೇ ರೀತಿ ದೃಷ್ಟಿ ಆಗೋದಿಲ್ಲ. ಯಾಕಂದ್ರೆ ಆಲ್ರೆಡಿ ಇದ್ರ ಮೇಲೆ ಈ ಕೆಂಪು ಬಟ್ಟೆ ಹಾಗೆ ಇದ್ರೊಳಗಡೆ ಇರೋದ್ರದ್ದು ಮೇಲೆ ದೃಷ್ಟಿ ಆಲ್ರೆಡಿ ಬಿದ್ದಿರುತ್ತೆ. ಸೊ ಹಾಗಾಗಿ ನಿಮ್ಗೆ ಯಾವುದೇ ರೀತಿ ಪ್ರಾಬ್ಲಮ್ ಅಂತೂ ಆಗೋದಿಲ್ಲ. ಹಾಗೇನೆ ಮನೆ ಒಳಗಡೆ ಇರುವಂತ ಒಂದು ನೆಗೆಟಿವಿಟಿ, ನಕಾರಾತ್ಮಕ ಶಕ್ತಿ ಅನ್ನೋದು ಕೂಡ ಹೊರಟೋಗುತ್ತೆ. ಶನಿ ದೋಷ ಕೂಡ ಕ್ಲಿಯರ್ ಆಗುತ್ತೆ. ಸರಿನಾ. ಈ ರೀತಿ ಗಂಟೆನ ಮಾಡೋದನ್ನ ಮರಿಬೇಡಿ ಗಾಯ್ಸ್. ಸರಿನಾ. ಏನೋ ಒಂದು ಒಳ್ಳೇದಾಗ್ತಿದೆ ಅಂದಾಗ ನಾವು ಮಾಡೋದ್ರಲ್ಲಿ ಏನು ತಪ್ಪಿಲ್ಲ. ಸರಿನಾ. ಇನ್ನೊಂದು ಹೇಳ್ತೀನಿ, ಏನೇ ಮಾಡಿದ್ರು ಕೂಡ ಒಂದು ನಂಬಿಕೆನ ಇಟ್ಬಿಟ್ಟು ನೀವು ಮಾಡ್ಬೇಕು. ಈ ತರ ಮಾಡಿದ ತಕ್ಷಣ ಎಲ್ಲ ಸರಿ ಆಗ್ಬಿಡುತ್ತಾ, ಈ ತರ ಯಾವುದೇ ಕಾರಣಕ್ಕೂ ನಿಮ್ಮ ಮನ್ಸಲ್ಲಿ ನಿಮ್ಮ ಮೈಂಡ್ ಅಲ್ಲಿ ಆಲೋಚನೆ ಬರ್ಲಿಕ್ಕೆ ಹೋಗ್ಬಾರ್ದು. ಆಯ್ತಾ, ಬರಬಾರ್ದು. ಸೊ ಹಾಗಾಗಿ ಈ ರೀತಿ ಗಂಟನ್ನ ಕಟ್ಟಿ ನಾಳೆ ವರ್ಷ ಪೂರ್ತಿ ನಿಮ್ಗೆ ಒಳ್ಳೇದಾಗುತ್ತೆ. ಹಣ ಅಭಿವೃದ್ಧಿ ಆಗುತ್ತೆ, ಧನ ಸಂಪತ್ತು ನಿಮ್ಗೆ ಸಿಗುತ್ತೆ, ಧನಾಭಿವೃದ್ಧಿ ಆಗುತ್ತೆ. ಹಾಗೇನೆ ನಿಮ್ಮ ಕುಟುಂಬ ವರ್ಗದವ್ರಿಗೂ ಕೂಡ ಯಾವುದೇ ರೀತಿ ಏನೇ ಸಮಸ್ಯೆನಲ್ಲಿ ಬಳಲ್ತಾ ಇರ್ತೀರಾ ಅವ್ರಿಗೂ ಕೂಡ ಒಳ್ಳೇದಾಗುತ್ತೆ. ಮನೆಯಲ್ಲಿ ಏನಾದ್ರೂ ಜಗಳ ಕಿರಿಕಿರಿ ಆಗ್ತಾ ಇದ್ರೆ ಅದು ಕೂಡ ಒಳ್ಳೇದಾಗುತ್ತೆ. ಒಂದು ಅದೃಷ್ಟ ಅನ್ನೋದೇ ಒಲಿದು ಬರುತ್ತೆ. ಓಕೆನಾ. ಸೊ ಯಾರು ಕೂಡ ದಯವಿಟ್ಟು ಇದನ್ನ ಮಿಸ್ ಮಾಡಕ್ ಹೋಗ್ಬೇಡಿ. ಸುಮ್ನೆ ಏನೋ ಹೇಳ್ತಾ ಇಲ್ಲ ಗಾಯ್ಸ್. ಯಾಕಂದ್ರೆ ಇದನ್ನ ಒಂದ್ಸಲ ಎಕ್ಸ್ಪೆರಿಮೆಂಟ್ ಮಾಡ್ಬಿಟ್ಟು ಅದಾದ್ಮೇಲೆ ನಾನು ನಿಮ್ಗೆ ಶೇರ್ ಮಾಡೋದು ಹೊರತು ಯಾರೋ ಏನೋ ಹೇಳಿದ್ರು ಅಂತ ಕೇಳ್ಕೊಂಡಂತೂ ಮಾಡೋದಿಲ್ಲ. ಸರಿನಾ. ಈ ತರ ಚಿಕ್ಕ ಪುಟ್ಟ ಪರಿಹಾರಗಳನ್ನ ನಾನು ಕೂಡ ಮನೆಯಲ್ಲಿ ಒಂದ್ಸಲ ಎಕ್ಸ್ಪೆರಿಮೆಂಟ್ ಮಾಡಿ ಅದರಿಂದ ನನ್ಗೆ ಒಳ್ಳೇದಾಗ್ತಿದೆ ಅಂದ್ರೆ ಮಾತ್ರ ನಾನು ನಿಮ್ಗೆ ಶೇರ್ ಮಾಡೋದು. ಓಕೆನಾ. ಯಾಕಂದ್ರೆ ನೀವು ನನ್ನ ಬೈಕೊಳ್ಬಾರ್ದು. ಈಗ ಈ ಪರಿಹಾರನ ಮಾಡ್ಕೊಳ್ತೀರಾ ನಿಮ್ಮ ಮನೆಯಲ್ಲಿ ಈ ತಂತ್ರನ, ಬಟ್ ನಿಮ್ಗೆ ಫೇಲ್ಯೂರ್ ಆಗ್ಬಿಟ್ರೆ ಅವಾಗ ಇವ್ರೇನೋ ಹೇಳ್ತಾರಪ್ಪ ಅನ್ಕೊಂಡು ನೀವು ನನ್ನ ಬೈಕೋಬಾರ್ದು ಅಲ್ವಾ. ಸೊ ಹಾಗಾಗಿ ನಾನು ಒಂದ್ಸಲ ಇದ್ರ ಬಗ್ಗೆ ತಿಳ್ಕೊಂಡು ನಾನು ಒಂದ್ಸಲ ಎಕ್ಸ್ಪೆರಿಮೆಂಟ್ ಮಾಡಿ ಅದಾದ್ಮೇಲಿಂದ ನಾನು ನಿಮ್ ಜೊತೆ ಶೇರ್ ಮಾಡೋದು. ಓಕೆನಾ. ಓಕೆ ಗೈಸ್, ನಾಳೆ ಈ ಪ್ರಯೋಗನ ಮಾಡಿ ಯಾರು ಕೂಡ ಮಿಸ್ ಮಾಡ್ಬೇಡಿ. ನಾನು ಅಂದ್ರೆ ಹಿಂದಿನ ದಿನನೇ ಈ ವ್ಲಾಗ್ನ ಹಾಕ್ತಾ ಇದೀನಿ. ಯಾಕಂದ್ರೆ ನಾಳೆ ತುಂಬಾ ಸ್ವಲ್ಪ ಜನ ನಾಳೆ ಬೆಳಿಗ್ಗೆನೆ ಹಾಕ್ಬೋದು, ಬಟ್ ನಾಳೆನೇ ಇದನ್ನ ತೋರಿಸ್ಬಿಟ್ಟು ನಾನು ಒಂದ್ಸಲ ಕಟ್ಬಿಟ್ಟು ಹಾಕ್ಬೋದು. ಬಟ್ ನಾಳೆ ನಾನು ಇದೆಲ್ಲ ಎಡಿಟ್ ಮಾಡಿ ನಾನು ಮಾಡೋ ವರ್ಷನೂ ಟೈಮ್ ಆಗ್ಬಿಡತ್ತಾ. ಸ್ವಲ್ಪ ಜನ ನೋಡ್ತೀರಾ, ಸ್ವಲ್ಪ ಜನ ನೋಡೋದಿಲ್ಲ. ನಾಳೆನೇ ಈ ಪರಿಹಾರನ ಮಾಡ್ಕೊಳ್ಳೋದ್ರಿಂದ ಹಿಂದಿನ ದಿನನೇ ನೋಡಿದ್ರೆ ಒಂದು ಮೈಂಡ್ ಸೆಟ್ ನ ತಗೊಳ್ತೀರಾ ನೀವು. ನಾಳೆ ಬೆಳಿಗ್ಗೆ ಇದನ್ನ ಮಾಡ್ಬೇಕು ಅಂತ ನಿಮ್ಗೂ ಕೂಡ ಗೊತ್ತಾಗುತ್ತೆ. ಸಡನ್ ಆಗಿ ನೋಡ್ಬಿಟ್ಟು ಮಾಡ್ಬೇಕು ಅಂತಂದ್ರೆ ಸ್ವಲ್ಪ ಜನಕ್ಕೆ ಮಾಡ್ತಾರೆ, ಸ್ವಲ್ಪ ಜನ ಕಷ್ಟ ಆಗುತ್ತೆ. ಸ್ವಲ್ಪ ಜನ ನಾಳಿದ್ದು ನೋಡ್ತಾರೆ ಈ ವಿಡಿಯೋನ. ಸೊ ಹಾಗಾಗಿ ಹಿಂದಿನ ದಿನನೇ ಮಾಡಿ ಹಾಕಿದ್ರೆ ನಿಮ್ಗೆಲ್ಲರಿಗೂ
ಎಲ್ಲರಿಗೂ ಕೂಡ ಯೂಸ್ಫುಲ್ ಆಗುತ್ತೆ ಅಂತ ನಾನು ಇನ್ನೊಂದಿನ ವಿಡಿಯೋನ ಮಾಡಿ ಹಾಕ್ತಿದ್ದೀನಿ. ಯಾರು ಕೂಡ ಮಿಸ್ ಮಾಡಬೇಡಿ. ಈ ಹೊಸ ವರ್ಷ ನಿಮ್ಗೆಲ್ಲರಿಗೂ ಒಳ್ಳೇದು ಮಾಡಲಿ, ನಿಮಗೆ ಹಣ ಸಂಪತ್ತು ಅಭಿವೃದ್ಧಿ ಆಗಲಿ, ಲಕ್ಷ್ಮೀ ದೇವಿ ನಿಮ್ಮ ಮನೆಯಲ್ಲಿ ಸದಾ ನೆಲೆಸಲಿ, ಹಾಗೇನೆ ಕೆಟ್ಟ ಜನಗಳ ದೃಷ್ಟಿ ನಿಮ್ಮ ಮನೆ ಮೇಲೆ ಬೀಳದೆ ಇರಲಿ ಅಂತ ನಾನು ಕೂಡ ಕೇಳ್ಕೊಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಆದಷ್ಟು ಇದೇ ರೀತಿ ಎಷ್ಟೊಂದು ವಿಡಿಯೋಸ್ನ ಹಾಕಿದ್ದೀನಿ, ಅದನ್ನೆಲ್ಲ ಒಂದ್ಸಲ ಚೆಕ್ ಮಾಡಿಬಿಟ್ಟು ನೀವು ಕೂಡ ಪರಿಹಾರಗಳನ್ನ ಮಾಡ್ಕೊಳ್ತಾ ಹೋಗಿ. ನಿಮ್ಮ ಮನೆಯಲ್ಲಿ ಇರುವಂತ ಯಾವುದೇ ಒಂದು ಸಮಸ್ಯೆಗಳಾದ್ರೂ ಕೂಡ ಅದನ್ನೆಲ್ಲ ಎದುರಿಸ್ಕೊಂಡು ನಿಲ್ತಾ ನೀವು ಈ ರೀತಿ ಚಿಕ್ಕ ತಂತ್ರಗಳನ್ನ ಮಾಡ್ಕೊಂಡು ಅದರಿಂದ ಪಾರಾಗಿ, ಹಾಗೇನೆ ನಿಮ್ಮ ಮನೆ ಯಶಸ್ಸುಗೊಳ್ಳೋದಿಕ್ಕೆ ನೀವೇ ಕಾರಣ ಆಗಿರ್ತೀರಾ. ಸರಿನಾ? ನಿಮ್ಮ ಮನೆ ಯಶಸ್ಸನ್ನ ಕಾಣ್ಲಿ, ಏಳಿಗೆನ ಕಾಣ್ಲಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಏನ್ ಮಾಡ್ತೀನಿ. ಬಾಯ್ ಬಾಯ್, ಸಿ ಯು, ಟೇಕ್ ಕೇರ್.